ಇಂದಿನ ಆ್ಯಕ್ಟಲ್ಲಿ ಗ್ರಾಮ ಪಂಚಾಯತಿ ಶಾಲ್ ಫಾರ್ವರ್ಡ್ ದ ಪ್ರಾಜೆಕ್ಟ್ಸ್ ಆ್ಯಂಡ್ ದ ಆರ್ಡರ್ ಆಫ್ ಪ್ರಯಾರಿಟಿ ತೊಗೊಳ್ಬೇಕು ಅಂತ ಗ್ರಾಮ ಪಂಚಾಯತಿ ಡಿಸೈಡ್ ಮಾಡಿ ಕಳಿಸ್ತಾರೆ. ಅದನ್ನು ತೆಗೆದೇ ಬಿಟ್ಟಿದ್ದಾರೆ, ಆ ಪ್ರಾವಿಷನ್ನೇ ಇಲ್ಲ ಈಗ, ದಟ್ ಇಸ್ ಬಿನ್ ರಿಮೂವ್ಡ್. ಆಮೇಲೆ ಹಿಂದೆ ಸೆಕ್ಷನ್ 19D ಪ್ರಕಾರ ಗ್ರಾಮ ಪಂಚಾಯತಿ ಮ್ಯಾಂಡೇಟ್ ಮಾಡಿದರು ದಟ್ ಶಾಲ್ ಆಫ್ಟರ್ ಕನ್ಸಿಡರಿಂಗ್ ದ ರೆಕಮೆಂಡೇಶನ್ಸ್ ಆಫ್ ದ ಗ್ರಾಮ ಸಭಾ ಆ್ಯಂಡ್ ದ ವಾರ್ಡ್ ಸಭಾ ಪ್ರಿಪೇರ್ ಆಸ್ ಪರ್ ದ ರೆಕಮೆಂಡೇಶನ್ಸ್ ಆಫ್ ಗ್ರಾಮ ಸಭಾ ಅಂತ ಹಿಂದೆ ಮಾಡಿತ್ತು. ಆ್ಯಂಡ್ ಗ್ರಾಮ ಸಭಾ ವಾರ್ಡ್ ಸಭಾ ಏನು ರೆಕಮೆಂಡ್ ಮಾಡ್ತಾರೆ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿ ಅಂತ ಇತ್ತು. ಈಗೇನಿಲ್ಲ, ಇವಾಗ ಅವರ ರೆಕಮೆಂಡೇಶನ್ ಕನ್ಸಿಡರ್ ಮಾಡಿ ಅವರ ವಿಕಸಿತ ಗ್ರಾಮ ಪಂಚಾಯತಿನ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಕೊನ್ಲಿ ಕನ್ಸಿಡರ್ ಮಾಡ್ತೀವಿ ಅಷ್ಟೇ, ಬಟ್ ನಮ್ಮ ವಿಕಸಿತ ಗ್ರಾಮ ಪಂಚಾಯತ್ ಇದರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ನೋಡಿ, ಪ್ರತಿಯೊಂದರಲ್ಲೂ ಕೂಡ ಅವರು ಕಾನೂನನ್ನು ದುರ್ಬಲ ಮಾಡಿದ್ದಾರೆ ಮತ್ತು ಕೇಂದ್ರೀಕೃತ ಮಾಡ್ಕೊಂಡಿದ್ದಾರೆ. ಪವರ್ಸ್ ಸೆಂಟ್ರಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೆಂಟ್ರಲೈಸ್ ಮಾಡಿಕೊಂಡು ಏನು ಇದರಲ್ಲಿ ಫ್ರೀಡಮ್ ಇತ್ತು ಪಂಚಾಯತಿಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಮಾಡ್ತಕ್ಕಂಥದ್ದಕ್ಕೆ, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಸೊ ಇದು ಕಾನೂನು ಇವತ್ತು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ನಾಳೆ ಪಂಚಾಯತಿಗೆ ಅವ್ರಿಗೆ ಫ್ರೀಡಮು ತೆಗೆದ್ರು. ಮತ್ತು ಇನ್ನೊಂದು ಹೇಳ್ತೀನಿ, ಇದು ಗ್ಯಾರಂಟಿ ಸ್ಕೀಮ್ ಅಲ್ಲ, ಇದು ಆಪ್ಷನಲ್ ಸ್ಕೀಮ್. ಇದು ಇಟ್ಸ್ ಅನದರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಷ್ಟೇ. ಇದು ಅವ್ರು ಹೇಳ್ತಾರೆ ನಾವು 125 ದಿವಸ ಇಂಪ್ಲಿಮೆಂಟ್ ಆಗಬೇಕಲ್ಲ, ಈಗ ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗದೆ ಹೋದರೆ ಮತ್ತೆ ಎಲ್ಲಿಂದ ಅವ್ರು 125 ದಿವಸ ಕೊಡ್ತಾರೆ? ಸೊ ಇವತ್ತು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೋಸ್ಕರ, ಇದನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ಅವರು ಈ ಥರದ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಕಾನೂನು ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಈ ಕಾನೂನು ಅವರು ವಾಪಸ್ ತಗೊಳ್ಳೇಬೇಕು. ಮತ್ತು ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದು ಇವತ್ತು ಮತ್ತೆ ಪುನಃಸ್ಥಾಪನೆ ಆಗಬೇಕು. ಅದಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ತಯಾರಾಗಿದೆ. ಮತ್ತು ಅದರ ಮುಖಾಂತರ ಈ ದೇಶದಲ್ಲಿ ಏನು ಈ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ ಇರ್ತಕ್ಕಂಥ ಕಾನೂನು ಇವತ್ತಿನ ದಿವಸ ಅವರು ಅದನ್ನು ತಂದಿದ್ದಾರೆ. ಅದರ ಒಂದು ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮುನ್ನಡೆಸ್ತೀವಿ. ಇವತ್ತು ನೋಡಿ, ಈಗ ಮಂಗಳೂರಿನಲ್ಲೂ ಕೂಡ ನೋಡಿ, ಇದು ಈ ಕಾರ್ಯಕ್ರಮ ನಿಮ್ಮ ಮುಂದಕ್ಕೆ ಇದು ಮಾಡೋಕ್ಕಾಗಲ್ಲ ಬಿಡಿ, ಆಲ್ಮೋಸ್ಟ್ ಇದು ಮುಗಿಸ್ದಂಗೆ. ಈಗ ಮಂಗಳೂರಿನಲ್ಲಿ ಎಷ್ಟು ಜನ ನೋಡಿ, ಸುಮಾರು 50,000 ಹೆಚ್ಚು ಕಮ್ಮಿ ಇಲ್ಲಿ ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಇದ್ದಾರೆ ಮಂಗಳೂರಿನಲ್ಲಿ, ಈ ದಕ್ಷಿಣ ಕನ್ನಡ. ಅಂದರೆ ಸುಮಾರು 1,10,000 ಹೆಚ್ಚು ಕಮ್ಮಿ, ಒಂದೊಂದು ಕಾರ್ಡ್ಗೆ 2-3 ಜನ ಇರ್ತಾರೆ. 1,00,000ಕ್ಕಿಂತ ಹೆಚ್ಚು ಇಲ್ಲಿಯ ಕಾರ್ಮಿಕರಿದ್ದಾರೆ ಈ ನರೇಗಾಯಿಂದ ಬೆನಿಫಿಟ್ ತೊಗೊಳ್ತಾ ಇರ್ತಕ್ಕಂಥದ್ದು. ಈ ಥರ ಇಡೀ ರಾಜ್ಯದ ನಾನು ಮೊದಲೇ ಫಿಗರ್ಸ್ ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ ನೋಡಿ ಪರಿಸ್ಥಿತಿ ಇವತ್ತು, ಏನಾಗ್ಬೋದು ನೀವೇ ನೋಡಿ. ಇವತ್ತು ಎಕ್ಸ್ಪೆಂಡಿಚರ್ ನೋಡಿ ಎಷ್ಟಾಗಿದೆ ದಕ್ಷಿಣ ಕನ್ನಡದಲ್ಲಿ. 22-23ರಲ್ಲಿ 76 ಕೋಟಿ ರೂಪಾಯಿ, 23-24ರಲ್ಲಿ 65 ಕೋಟಿ ರೂಪಾಯಿ, 24-25ರಲ್ಲಿ 64 ಕೋಟಿ ರೂಪಾಯಿಯಷ್ಟು ವೆಚ್ಚ ಆಗಿದೆ ಈ ಯೋಜನೆ. ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಪಂಚಾಯತಿಯಲ್ಲಿ, ಪ್ರತಿಯೊಂದು ಸಣ್ಣ ಸಣ್ಣ ಕಾಮಗಾರಿಗಳು ಮಾಡುವಂಥ ಹಣ ಸಿಕ್ಕಿದೆ. ಇದು ಈಗ ನಾಳೆ ಝೀರೋಗೆ ಬರ್ತದೆ. ಇದು ಝೀರೋಗೆ ಬರೋದಿದು. ಯಾರಿಗೆ ಇದು ಲಾಸ್? ಈಗ ನಷ್ಟ ಯಾರಿಗೀಗ? ನೀವು ಆ ಗ್ರಾಮ ಪಂಚಾಯತಿಯ ಆರ್ಥಿಕತೆಯ ಶಕ್ತಿಯನ್ನು ಕೂಡ ತೆಗೆದಾಕ್ಬಿಟ್ರಿ. ಮತ್ತು ಏನು ಕೊಡಬೇಕಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ತೆಗೆದಾಕ್ಬಿಟ್ರಿ. ಖಾತ್ರಿನೇ ಅಲ್ಲ ಇನ್ನು ಯಾವ. ಮತ್ತು ಆಪೋಸಿಷನ್ ರೂಲ್ ಸ್ಟೇಟ್ಸ್ಗೆ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ ಇಂಥ ರಾಜ್ಯಗಳಿಗಂತೂ ಮೊದಲೇ ಕೇಂದ್ರ ಸರ್ಕಾರ ನಮ್ಮನ್ನು ಮುಗಿಸ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಸೊ ಫೈನಾನ್ಷಿಯಲ್ ತೊಂದರೆಗಳನ್ನ ನಾವು ಈಗಾಗಲೇ ಏನು ನಮ್ಗೆ ನ್ಯಾಯಯುತವಾದಂಥ ಹಣ ಸಿಗ್ತಾ ಇಲ್ಲ. ಅದ್ರ ಮೇಲೆ ಈ ಹೊಸ ಬರ್ಡನ್ ಯಾಕೆ ಹಾಕಬೇಕು ಅವ್ರು ನಮ್ಮ ಮೇಲೆ? ಮತ್ತು ನೀವು ಯಾಕೆ ನಾನು ಪ್ರಶ್ನೆ ಇಷ್ಟೇ, ನೀವು ಯಾಕೆ ಒಂದು ಒಳ್ಳೆಯ ಕಾನೂನು ಏನಿತ್ತು, ಚೆನ್ನಾಗಿ ನಡೀತಾ ಇತ್ತು, ಅದನ್ನು ನೀವು ಯಾಕೆ ಈ ಥರ ತೆಗೆದಕ್ಕೆ ಹೋಗಿದ್ದೀರಾ? ಮತ್ತು ಚರ್ಚೆ ಆದರೂ ಮಾಡಿದ್ದೀರಾ? ನೀವು ಕರೆದು ಕೇಳಿದ್ದೀರಾ ಏನಾದರೂ? ಸರ್ವಾಧಿಕಾರ ಧೋರಣೆ ಅಲ್ಲ ಇದು, ಅಲ್ವಾ ಇದು? ಇದೇನು ಒಂದು ಪಕ್ಷಕ್ಕೆ ವಿಚಾರನ ಇದು? ಇಡೀ ದೇಶದ ಪಂಚಾಯತಿ ರಾಜ್ ವ್ಯವಸ್ಥೆ ಮೇಲೆ ಇದು ಒಂದು ದೊಡ್ಡ ಚಪ್ಪಡಿ ಕಲ್ಲು ಹಾಕ್ದಂಗೆ.
ಬಿಕಾಸ್ ಆ ಎಲ್ಲ ಗ್ರಾಮ ಪಂಚಾಯತ್ ಇದ್ರ ಮೇಲೇ ಅರ್ಧ ಡಿಪೆಂಡ್ ಆಗ್ತಾ ಇದ್ರು. ಈ NREGA ವರ್ಕ್ಸು ಅನುದಾನ ನೇರವಾಗಿ ಬರ್ತಾ ಇತ್ತು ಅವ್ರಿಗೆ. ಮತ್ತು ಜನರ ಬದುಕು ಬದಲಾವಣೆ ಆಗಿತ್ತು, ಬಡತನದಿಂದ ಹೊರಗೆ ಬಂದಿದ್ದರು. ಈ ಒಂದು ಕಾನೂನಿಂದನೇ ಈ ದೇಶದಲ್ಲಿ ಎಷ್ಟೋ ಕೋಟಿ ಜನಗಳು ಬಡತನದಿಂದ ಹೊರಗೆ ಬಂದಿರತಕ್ಕಂಥದ್ದು ಕೂಡ ಅನೇಕ ವರದಿಗಳಲ್ಲಿ ಹೇಳಿರುವಂಥದ್ದು. ಸೊ ನೀವು ಬಡವರ ಮೇಲೆ ಯಾಕೆ ಇಂಥ ಕಾನೂನು ತೊಗೊಳ್ತೀರಾ? ಅಂಬಾನಿ ಅದಾನಿಗೆ ನೀವು ಎಲ್ಲ ಆಸ್ತಿ ಕೊಡ್ತಾ ಇದ್ದೀರಾ. ಆ ಏರ್ಪೋರ್ಟ್ ತೊಗೊಳ್ಳಿ, ಈ ಪೋರ್ಟ್ ತೊಗೊಳ್ಳಿ, ಈ ರೈಲ್ವೆ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ, ಎಲ್ಲರೂ ಕೊಡಿಸ್ತಾ ಇದ್ದೀರಾ ನೀವು. ಬಟ್ ಈ ಬಡವರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ನೀವು ಯಾಕೆ ಈ ಥರ ನೀವು ಮುಗಿಸ್ತಾ ಇದ್ದೀರಾ? ಸೊ ನೀವು ನಿಮ್ಮ ದೃಷ್ಟಿಕೋನ ಏನು? UPA ಮಾಡೋದಕ್ಕೋಸ್ಕರ ಇದನ್ನು ಮುಗಿಸ್ಬೇಕಾ? ನೀವು ಯಾವ್ದಾದ್ರು ಒಂದು ಕಾನೂನು ಹೇಳ್ಬಿಡಿ ಇವರು. ಸೊ ಇದು ನಮ್ಮ ಹೋರಾಟ ಭಾಳ ತೀವ್ರವಾಗಿ ನಾವು ಮಾಡ್ತೀವಿ. ಇದು ಅನೇಕ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ರೂಪುರೇಷೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತೊಗೊಂಡು ಹೋಗಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ VBG ರಾಮ್ಜಿ ಯಾವುದೇ ಕಾರಣಕ್ಕೂ ಕೂಡ ಇದು ಅನುಷ್ಠಾನ ಅಂತೂ ಆಗೋದಿಲ್ಲ. ಇದು ಹಳೇ ಕಾನೂನನ್ನು ತರಲೇಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತೀವಿ. ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಯಾಕಂದರೆ ಈ ಕಾನೂನು ಇಸ್ ಡೆಡ್ ಲಾ. ಇದು ಕಾನೂನಾಗಿದೆ ಹೊರತು ಈ ಕಾನೂನಿಗೆ ಯಾವ ಜೀವನೂ ಇಲ್ಲ, ಯಾವ ಜೀವಾಂಶನೂ ಇಲ್ಲ. ಇದು ಕಾರ್ಯಗತನೂ ಕೂಡ ಆಗಲ್ಲ. ಸೊ ನಿಮ್ಮದೇನು ಪ್ರಶ್ನೆ ಇದ್ದರೆ ಕೇಳ್ಬೋದು. ನಾನು ಹೇಳಿದ್ದೇನು, ಹೆಸರದ್ದು ಹೇಳಿದ್ದು ನಂದು ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ ಗೊತ್ತಿಲ್ಲ. ಒಂದು ಹೆಸರು ಚೇಂಜ್ ಅಂತ ನಮ್ದಿಲ್ಲ. ಅದು ಒಂದು ಅಂಶ. ಅವರ ಮನಸ್ಸಲ್ಲಿರುವಂಥ ದ್ವೇಷ ಏನಿದೆ ಅದು ಎದ್ದು ಕಾಣ್ತಾ ಇದರಲ್ಲಿ ಅದು ಒಂದು ಅಂಶ ಅಷ್ಟೇ. ಬಟ್ ಮುಖ್ಯವಾಗಿ ಏನು, ಇವತ್ತು ಈ ಒಂದು ಗ್ಯಾರಂಟಿ ಅಂತ ಏನಿದೆ, ಗ್ಯಾರಂಟಿ ಹೋಯ್ತು ಅಂತ ನಾನು ಹೇಳ್ತಾ ಇರೋದು. ದಿರ್ ಇಸ್ ನೋ ಮೋರ್ ಅ ಗ್ಯಾರಂಟಿ. ಖಾತ್ರಿ ಅಲ್ಲ ಇದು. ಆ್ಯಂಡ್ ಯಾವ ಒಂದು ಕಾನೂನು ಎಷ್ಟೊಂದು ಆಸ್ತಿಗಳ ನಿರ್ಮಾಣ ಮಾಡೋದಕ್ಕೆ, ಎಷ್ಟೊಂದು ಜನರಿಗೆ ಉದ್ಯೋಗ ಕೊಡುವಂಥದ್ದಕ್ಕೆ ಇವತ್ತು ವಿಶ್ವದ ಮಾನ್ಯತೆ ಪಡೆದಿತ್ತು, ಅದನ್ನು ನೀವು ಇವತ್ತು ಮುಗಿಸ್ಬಿಟ್ಟಿದ್ದೀರಾ. ಇದು ಇಂಪ್ಲಿಮೆಂಟೇ ಆಗಲ್ಲ. ಇದು ರಾಜ್ಯ ಸರ್ಕಾರ 40% ಕೊಡಿ ಅಂತ ಹೇಳಿದ್ರೆ ಎಲ್ಲಿಂದ ದಿಢೀರಾಗಿ ಅವರು ಸಾವಿರಾರು ಕೋಟಿ ತೊಗೊಂಬರ್ತಾರೆ? ಮತ್ತು ನಿಮ್ಮ ಹೊಣೆಗಾರಿಕೆ, ಮತ್ತು ನೀವು ಬರೀ 60% ತೊಗೊಂಬಿಟ್ಟು ಎಲ್ಲ ನಿಮ್ಮ ಹೆಸರೇನಾ? ನೀವು ಯಾರು ಕನ್ಸಲ್ಟೇಷನ್ ಇಲ್ವಾ ನಿಮ್ಮದು? ಈ ಥರ ಮಾಡ್ತಾ ಇದ್ದೀನಿ, ಕನ್ಸಲ್ಟ್ ಮಾಡೋಣ, ಕೇಳಬೇಕು, ನಿಮ್ಮ ಕೈಲಿ ಆಗುತ್ತಾ ಇಲ್ವಾ, ಏನಾದರೂ ಒಂದು ಪೂರ್ವ ಬಾವಿ ಇಟ್ಕೋಬಾರ್ದಾ? ಏನು ಕನ್ಸಲ್ಟೇಷನ್ನೂ ಇಲ್ಲ, ಡಿಸ್ಕಷನ್ನೂ ಇಲ್ಲ. ಪಾರ್ಲಿಮೆಂಟಲ್ಲಿ ಬುಲ್ಡೋಸು, ಸ್ಟೇಕ್ ಹೋಲ್ಡರ್ ಜೊತೆ ಮಾತುಕತೆ ಇಲ್ಲ. ಅಥವಾ ಮೊದಲೇ ಹೇಳಬೇಕಾಗಿತ್ತು, ಈ ಕಾನೂನು ಇಟ್ಸ್ ಅ ಬಿಗ್ ಫೇಲಿಯರ್. NREGA, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ದೊಡ್ಡ ಫೇಲಿಯರು. ಇದು ಸರಿಯಾಗಿ ನಡೆದಿಲ್ಲ, ಇದು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಈ ಕಾನೂನು ನಮಗೆ ಬೇಡ ಅಂತ ವಿತ್ ಡೇಟಾ, ಸ್ಟ್ಯಾಟಿಸ್ಟಿಕ್ಸ್, ಫ್ಯಾಕ್ಟ್ಸ್ ಕೊಟ್ಬಿಟ್ಟು ನಮ್ಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ನೋಡಿ ಈ ಥರ ನಾನು ಇದಕ್ಕೋಸ್ಕರ ತರ್ತಾ ಇದ್ದೀನಿ, ಏನಿಲ್ಲ.